ಅರಕಲಗೂಡು ತಾಲೂಕು ಅಬ್ಬೂರು ಮಾಚಗೌಡನಹಳ್ಳಿ ಗ್ರಾಮದ ದಲಿತ ಕುಟುಂಬದ ಚಿನ್ನಮ್ಮ ಎಂಬುವವರ ಮನೆಯಲ್ಲಿ ನೀರು ತುಂಬಿದೆ. ಮಾಚಗೌಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ 94ರಲ್ಲಿ ಗೋಮಾಳ ಜಮೀನಿನಲ್ಲಿ ಸರ್ಕಾರದಿಂದ ವಸತಿ ಮನೆ ಯೋಜನೆಯಡಿ ಸರ್ಕಾರದಿಂದ ಹಕ್ಕುಪತ್ರ ಮಂಜೂರು ಮಾಡಿದ್ದಾರೆ. ಸುಮಾರು 35 ವರ್ಷದಿಂದ ವಾಸಿಸುತ್ತಿದ್ದ ಕುಟುಂಬ ಕಳೆದ ವರ್ಷ ಮಳೆ ಹಾನಿಯಿಂದ ಮನೆ ಶಿಥಿಲಗೊಂಡಿದ್ದು ಹೊಸ ಮನೆ ನಿರ್ಮಾಣ ಮಾಡಲು ಮನೆ ಕೆಡವಿ ಹೊಸ ಮನೆ ನವೀಕರಣ ಮಾಡಲು ಮುಂದಾಗಿದ್ದರು. ಆದರೆ ಅದೇ ಗ್ರಾಮದ ಕೆಲವು ಗ್ರಾಮಸ್ಥರ ಕುಮ್ಮಕ್ಕಿನಿಂದ ತಾಲೂಕಿನ ತಹಸೀಲ್ದಾರ್ ಅವರು ವಿವಾದವನ್ನ ಬಗೆಹರಿಸಿದ ಕಾರಣ ಮನೆಯ ಎಲ್ಲ ದವಸ ಧಾನ್ಯಗಳು ಹಾಗೂ ವಸತಿ ಉಪಕರಣಗಳು ಹಾನಿಯಾಗಿವೆ. ಇದಕ್ಕೆ ಹೊಣೆ ಯಾರು? ರಾತ್ರಿಯೆಲ್ಲ ಮಲಗದೆ ಪ್ಲಾಸ್ಟಿಕ್ ಮುಚ್ಚಿಕೊಂಡು ಕುಳಿತ ಕುಟುಂಬ ಕಣ್ಣೀರ ಕೇಳೋರಿಲ್ಲ ಎಂದು ತಮ್ಮ ಅಳಲನ್ನ ಚಿನ್ನಮ್ಮ ತೋಡಿಕೊಳ್ಳುತ್ತಿದ್ದಾರೆ. ಶಿಥಿಲಾವಸ್ಥೆಯಲ್ಲಿ ಇರ್ತಕ್ಕಂಥ ಮನೇಲಿ ಇರೋದು ಬೇಡ ಅಂತ ಹೇಳಿ ಏನೋ ಒಂದು ಮನೆಯನ್ನು ಕಟ್ಕೊಳ್ಳಿಕ್ಕೆ ಇವರು ಹೊರಟರು. ಆದರೆ ಅದಕ್ಕೆ ಪೂರಕವಾಗಿ ಅವ್ರಿಗೆ ಕಟ್ಕೊಳ್ಳೋಕೆ ಅವಕಾಶ ಕೊಡೋಣ ಅಂತ ಹೇಳಿ ಇವ್ರ ಮನಸ್ಸಲ್ಲಿ ಬರಲಿಲ್ಲ. ತಾಲೂಕು ಆಡಳಿತ ಇವ್ರ ಮೇಲೆ ಇಲ್ಲದೆಲ್ಲ ಪ್ರಹಾರ ನಡೆಸ್ತಾ ಇದ್ದಾರೆ ಮತ್ತೆ ಪ್ರಹಾರ ಮಾಡ್ತಾ ಇದ್ದಾರೆ. ಆಯ್ತಾ, ಕೆಲವರ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಇವತ್ತು ತಾಲೂಕು ಆಡಳಿತ ಕೆಲಸ ಮಾಡ್ತಾ ಇದೆ. ನೋಡಿ, ಸುಳ್ಳು ಹೇಳ್ತಾ ಇಲ್ಲ. ಇವತ್ತು ಮಳೆ ಹುಯ್ದಿದೆ ನೋಡಿ, ಇಲ್ಲಿ ಫುಲ್ ಮನೆ ಒಳಗಡೆ ನೀರು ಬಂದಿರತಕ್ಕಂಥದ್ದು ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ನೋಡಿ ಇಲ್ಲಿ ನೋಡಿ, ಹಾಸಿಗೆ ಎಲ್ಲ ಇಟ್ಕೊಂಡವ್ರೆ. ಮತ್ತೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ, ಇವರು ಅಂಗಡಿ ಕೂಡ ಮಾಡ್ಕೊಂಡಿದ್ರು. ಈ ಅಂಗಡಿ ನೋಡಿ, ಇಲ್ಲಿ ಅಂಗಡಿ ಸಾಮಾನು ಕಾಣಿಸ್ತಾ ಇದೆ ನಿಮಗೆ, ಅಂಗಡಿ ಕೂಡ ಇಟ್ಕೊಂಡಿದ್ರು. ಅಂಗಡಿ ಒಳಗಡೆ ನೀರು ನುಗ್ಗಿದೆ ನೋಡಿ, ಇಲ್ಲಿ ಫುಲ್ ನೀರು ಬಂದಿದೆ. ಹಾಗಾಗಿ ತಾಲೂಕು ಆಡಳಿತ ಪ್ರಭಾವಿ ವ್ಯಕ್ತಿಗಳ ಒತ್ತಡಕ್ಕೆ ಮಣಿದು ಕೆಲಸ ಮಾಡೋದನ್ನ ಬಿಡಬೇಕು. ಮತ್ತೆ ಏನು ಬಡ ಜನಗಳಿಗೆ ಮತ್ತೆ ಇವರಿಗೆ ನಿರ್ಗತಿಕರಿಗೆ ಒಂದು ಸೂರನ್ನ ಕಟ್ಕೊಳ್ಳಿಕ್ಕೆ ಅವಕಾಶ ಕೊಡಬೇಕು. ಅವರೇನು ನಿಮಗೇನು ನನಗೆ ದವಸ ಕೊಡಿ, ಬಟ್ಟೆ ಕೊಡಿ, ಕೆಲಸ ಕೊಡಿ ಅಂತ ಕೇಳ್ತಾ ಇಲ್ಲ. ಏನೋ ಒಂದು ಸೂರನ್ನ ಮನೆ ಕಟ್ಕೊಳ್ತೀವಿ, ಜೀವನ ಮಾಡೋಕೆ ಒಂದು ಸೂರು ಬೇಕು, ಹಾಗಾಗಿ ಮನೆ ಕಟ್ಕೊಳ್ತೀವಿ ಅಂತ ಇವ್ರು ಹೊರಟರು. ಆದರೆ ಇವತ್ತು ವಿಧಿ ನೋಡಿ, ನಮಗೆ ಇವರಿಗೆ ಸಖತ್ ಮಳೆ ಬಂದು ಮನೆ ಒಳಗಡೆ ಎಲ್ಲ ನೀರಾಗಿದೆ. ಇದನ್ನ ಹೇಳಕ್ ಹೋದ್ರೆ ನಿಮ್ಮ ಗ್ರಾಮಸ್ಥರು ನಿಮ್ಮ ವಿರುದ್ಧವಾಗಿದ್ದಾರೆ, ಹಾಗಾಗಿ ನಾವು ಅದನ್ನ ಕಟ್ಟಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳ್ತಾರೆ. ಈಗ ಇಲ್ಲಿ ಆಗಿರ್ತಕ್ಕಂಥ ಅವಸ್ಥೆಗೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆ ಮಾಲೀಕ ಅಲ್ವಾ ಸ್ವಾಮಿ? ಪ್ರಜೆ ಮಾಲೀಕ ಅಂತ ಅಂದಮೇಲೆ ಆ ಮಾಲೀಕ ಯಾವ ರೀತಿ ಇರಬೇಕು, ಆ ಮಾಲೀಕನಿಗೆ ನೀವು ಸಹಾಯವನ್ನು ಯಾವ ರೀತಿ ಮಾಡಬೇಕು, ಮತ್ತೆ ಅವರ ಮೂಲಭೂತ ಸೌಕರ್ಯವನ್ನು ಯಾವ ರೀತಿ ನೆರವೇರಿಸಬೇಕು, ಈಡೇರಿಸಬೇಕು ಅಂತಕ್ಕಂಥದ್ದನ್ನ ತಾವು ಅರ್ಥ ಮಾಡ್ಕೋಬೇಕು. ಆಯ್ತಾ? ಸೊ ಮೂಲಭೂತ ಸೌಕರ್ಯ ವಂಚಿತರನ್ನಾಗಿ ಮಾಡಿ ಈ ರೀತಿಯಾಗಿ ಮಳೆಗಾಲದ ಮಳೆಯ ನೀರು ಮನೆ ಒಳಗಡೆ ನುಗ್ಗಿ ಇವತ್ತು ನೋಡಿ, ಇವತ್ತೇನೆ ಫುಲ್ ನೈಟ್ ಎಲ್ಲ ನಿದ್ದೆ ಬರದಂಗೆ ಮತ್ತೆ ನೋಡಿ ದಾಸ್ತಾನುಗಳೆಲ್ಲ ನೀರಲ್ಲಿ ನೀರ್ಮಯ ಆಗಿದ್ದು ಇಷ್ಟೆಲ್ಲ ನಡೀತಾ ಇದೆ. ಆದರೆ ತಾಲೂಕು ಆಡಳಿತ ಕಣ್ಣು ಮುಚ್ಚಿ ಕುಳಿತಿರ್ತಕ್ಕಂಥದ್ದು ನಮಗೆ ಘನಘೋರವಾಗಿ ಕಾಣಿಸ್ತಾ ಇದೆ. ಸೊ ಬನ್ನಿ ಹೇಳಿ, ನಿಮ್ಮ ನೋವನ್ನ ತೋಡ್ಕೊಳ್ಳಿ. ಏನಂತ ತೋಡ್ಕೊಳ್ಳೋದು ಸರ್? ನವೆಂಬರ್ 9ನೇ ತಾರೀಕಲ್ಲಿ ಮನೆ ಬಿಡಿಸಿರೋದು ಸರ್. ನಾನು ನವೆಂಬರ್ 9 ತಾರೀಕಿಂದ 6 ತಿಂಗಳಾದ್ರೂ ನನಗೊಂದು ನ್ಯಾಯ ಕೊಡ್ತಾ ಇಲ್ಲ. ತಹಸೀಲ್ದಾರು, VA, RI, ಇದಕ್ಕೆ ಈ ಜಾಗಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ನನಗೆ ಸಹಾಯ ಮಾಡ್ತಾ ಇಲ್ಲ ಸರ್. ಏನು ಸಹಾಯ ಮಾಡೋದು ಬಿಡಿ ಸರ್, ನಂಗೆ ಬರೀ ಅವಕಾಶ ಕೊಟ್ಟರು ಸಾಕು. ನಾನು ಸಾಲ ಮಾಡಿ ಮನೆ ಕಟ್ತಾ ಇದ್ದೀನಿ ಸರ್. ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ ಸರ್ ನನ್ನ ಮನೆ ಕಟ್ಟಕ್ಕೆ. ಈ ಪರಿಸ್ಥಿತಿಲಿ ನಾನು ಏನ್ ಮಾಡ್ಲಿ ಸರ್? ಬಂದು ಈಗ ಸ್ಥಳೀಯಕ್ಕೆ ಯಾರಾದ್ರೂ ಬಂದು ನೋಡಿ ಸರ್, ನಾನು ಸುಳ್ಳು ಹೇಳ್ತಾ ಇಲ್ಲ. ನಾನು ನಿಮಗೆ ಮನೆ ಕಟ್ಟದಂಗೆ ಯಾರು ನಿಮಗೆ ಗ್ರಾಮಸ್ಥರು ಇದು ಅಧಿಕಾರಿಗಳು ಒಟ್ಟಿಗೆ ಸೇರಿ ತಾಲೂಕು ಆಡಳಿತ ಮತ್ತೆ ಗ್ರಾಮಸ್ಥರು ಅಡಚಣೆ ಮಾಡ್ತಾವ್ರೆ. 28 ವರ್ಷ 29 ವರ್ಷದಿಂದ ಇದೇ ಜಾಗದಲ್ಲಿ ವಾಸವಾಗಿದ್ದೀನಿ ಸರ್. ನಾನು ಆಲ್ರೆಡಿ ಹಳೆ ಗೋಡೆ ಬಿಟ್ಕೊಂಡಿದ್ದೀನಿ. ನಾನು ಸಾಕ್ಷಿಗೆ ಅಂತಲೇ ಹಳೆ ಗೋಡೆ ಬಿಟ್ಕೊಂಡಿದ್ದೀನಿ ಸರ್. ಹಳೆ ಮನೆ ಗೋಡೆ ಹೌದು, ಹಳೆ ಮನೆ ಗೋಡೆಯಿಂದ ನುಗ್ತಾ ಇರೋದು ನೀರು ಸೀಳ್ ಬಿಟ್ಟಿದೆ. ಹಳೆ ಮನೆ ಗೋಡೆ ಅದು ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ. ಈ ಪರಿಸ್ಥಿತಿಲಿ ಇದ್ದೀನಿ ಸರ್. ದಯವಿಟ್ಟು ನನಗೆ ನ್ಯಾಯ ಒದಗಿಸ್ಕೊಡಿ ಸರ್, ನೀವೆಲ್ಲ ಸೇರಿ ನನಗೆ. ಅದೇ ನಾನು ಕೇಳ್ಕೊಳ್ಳೋದು, ನಾನು ಇನ್ನೇನು ಕೇಳಲ್ಲ.
ಆಯ್ತು. ಈಗ ನಿಮಗೆ ತಾಲೂಕು ಆಡಳಿತ ಏನ್ ಹೇಳಿದೆ, ಮನೆ ಕಟ್ಟಬಾರ್ದು ಅಂತ ಹೇಳಿದಾರ? ಅದೇ ನಾವು ತೀರ್ಮಾನ ಕೊಡ್ತೀವಿ, ನಾಳೆ ಕೊಡ್ತೀವಿ, ನಾಡ್ದು ಕೊಡ್ತೀವಿ, ಅವತ್ತು ಕೊಡ್ತೀವಿ, ಇವತ್ತು ಬರೀ ಡೇಟ್ ಮುಂದುವರಿಸ್ತಾವ್ರೆ ವಿನಃ ನಮಗೆ ಏನು ಒಂದು ತೀರ್ಮಾನ ಕೊಡ್ತಾ ಇಲ್ಲ. ಅವ್ರು 6 ತಿಂಗಳಿಂದ ಇದೇ ಹೇಳ್ತಿರೋದು, 21 ಕೊಡ್ತೀವಿ, 30 ಕೊಡ್ತೀವಿ, 31 ಕೊಡ್ತೀವಿ, 6 ಕೊಡ್ತೀವಿ, 8 ಕೊಡ್ತೀವಿ ಅಂತ 6 ತಿಂಗಳು ಆಗೋಯ್ತು. 6 ತಿಂಗಳಿಂದ ನನಗೇನು ಅವರು ನ್ಯಾಯ ಒದಗಿಸ್ಕೊಟ್ಟಿಲ್ಲ. DC ಹತ್ರ ಹೋಗಿದ್ದೀನಿ, AC ಗೆ ಬರ್ದು ಹಾಕಿದೀವಿ, ಆಲ್ರೆಡಿ ತಹಸೀಲ್ದಾರ್ ಹತ್ರ 3-4 ಸರಿ ಹೋಗಿದ್ದೀವಿ, MLA ಹತ್ರ ಹೋಗಿದ್ದೀವಿ. ಅವ್ರು ಯಾರನ್ನ ಸ್ಪಂದಿಸ್ತಾ ಇಲ್ಲ. ಇದನ್ನ ನಾನು ಎಲ್ಲಿಗೆ ಹೋಗ್ಬೇಕು, ಯಾರ ಹತ್ರ ಹೋಗಿ ಕೇಳಿ ನ್ಯಾಯ ಅನ್ನೋದೇ ನನಗೆ ಗೊತ್ತಾಯ್ತಾ ಇಲ್ಲ ಸರ್. ನೋಡಿ, ಒಂದು ಸಾಮಾನ್ಯ ಪ್ರಜೆ ತಾನು ಮನೆ ಕಟ್ಕೊಳ್ಳಕ್ಕೆ ಅಂತ ಹೇಳಿ 6 ತಿಂಗಳಿಂದ ಒಂದು ತಾಲೂಕು ಆಡಳಿತಕ್ಕೆ ಕಾದು ಕುಳಿತಿದ್ದಾರೆ ಅಂತಂದ್ರೆ ಇವರ ಕಷ್ಟಕ್ಕೆ, ಇವರ ನೋವಿಗೆ ಸ್ಪಂದನೆ ತೋರದೇ ಇರತಕ್ಕಂತಹ ಈ ಒಂದು ತಾಲೂಕು ಆಡಳಿತ ಯಾಕಾಗಿ ಈ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಆ ಪ್ರಭಾವಿ ವ್ಯಕ್ತಿಗಳ ಒತ್ತಡಕ್ಕೆ ಯಾಕೆ ಮಣಿದಿದ್ದೀರಿ ಅಂತಕ್ಕಂಥದ್ದನ್ನ ನಾವು ಇವತ್ತು ನಿಮಗೆ ಪ್ರಶ್ನೆ ಮಾಡಬೇಕಾಗುತ್ತೆ. ಯಾಕೆಂತಂದ್ರೆ ಯಾರು ನಿಮಗೆ ಒತ್ತಡ ತರ್ತಾ ಇರ್ತಕ್ಕಂಥದ್ದು? ಒಬ್ಬ ಸಾಮಾನ್ಯ ಪ್ರಜೆ, ಅವನಿಗೆ ಕನಿಷ್ಠ ಮೂಲಭೂತ ಸೌಕರ್ಯವನ್ನ ಅವನೇ ಕಲ್ಪಿಸಿಕೊಂಡು ನಾನು ಜೀವನ ಮಾಡ್ತೀನಿ, ಕೇವಲ ನನಗೆ ಕಟ್ಕೊಳ್ಳೋಕೆ ಅವಕಾಶ ಕೊಡಿ, ಏನೋ ಒಂದಿಷ್ಟು ಜಾಗ ಕೊಡಿ ಅಂತೇಳಿ ಅವರು ಕೇಳ್ತಾ ಇದ್ದಾರೆ. ಆದ್ರೆ ನೀವು ಅವ್ರಿಗೆ ಮನೆ ಕಟ್ಕೊಡೋದು ಬೇಡ, ಅವ್ರಿಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳು ಕೊಡ್ಸೋದು ಬೇಡ ನೀವು, ಆಯ್ತಾ? ಅವರಿಗೆ ಜಾಗ ಕೊಡ್ಲಿಕ್ಕೆ ನೀವು ಹಿಂದೆ ಮುಂದೆ ನೋಡ್ತಾ ಇದ್ದೀರಿ ಅಂತಂದ್ರೆ ನಿಜಕ್ಕೂ ಈ ಗ್ರಾಮಸ್ಥರು ಕೂಡ ಅರ್ಥ ಮಾಡ್ಕೋಬೇಕು. ಮತ್ತೆ ತಾಲೂಕು ಆಡಳಿತ ಗ್ರಾಮಸ್ಥರ ಒಂದು ಗ್ರಾಮ ಅಂದ್ಮೇಲೆ ಪರ ವಿರೋಧ ಇದ್ದೇ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ತಾಲೂಕು ಆಡಳಿತ ಇವರಿಗೆ ಈ ಒಂದು ನೊಂದಿರ್ತಕ್ಕಂತಹ ಮಹಿಳೆಗೆ ಸ್ಪಂದಿಸಿ ಅವರಿಗೆ ಮನೆ ಕಟ್ಕೊಳ್ಳಿಕ್ಕೆ ದಯವಿಟ್ಟು ಅವಕಾಶ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಮತ್ತೊಮ್ಮೆ ತೋರಿಸ್ತಾ ಇದ್ದೀವಿ ನೋಡಿ, ಇಲ್ಲಿ ಇದು ಫುಲ್ ನೀರೇ, ಇದು ಕಾಣಿಸ್ತಾ ಇದೆಯಾ ನೋಡಿ, ನೀರು ನಿಂತಿರೋದು ಒಳಗಡೆ, ನೀರು ನುಗ್ಗಿರೋದು ಮಳೆ ನೀರು ಒಳಗಡೆ ನುಗ್ಗಿ ಈ ರೀತಿ ಅವಾಂತರ ಆಗಿದೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು. ನಾವಾಗ್ಲಿ ಅಧಿಕಾರಿಗಳೇ, ಇಂಥ ಮನೇಲಿ ನೀವು ವಾಸ ಇರ್ತೀರೇನ್ರಿ? ಒಂದೇ ಒಂದು ರಾತ್ರಿ ನಾವು ವಾಸ ಇದ್ದು ತೋರಿಸ್ರಿ ನೋಡೋಣ. ಆಮೇಲೆ ಜನಸಾಮಾನ್ಯರು ನಾನೇ ವಾಸ ಮಾಡಿದ್ದೀನಿ, ನಾನೇ ಅಂತಹ ನೀರು ನುಗ್ಗಿರ್ತಕ್ಕಂತಹ ಮನೆ ಒಳಗಡೆ ಮಲಗಿದ್ದೀನಿ, ಅಲ್ಲಿ ಕಾಲ ಕಳೆದಿದ್ದೀನಿ, ಅಲ್ಲಿ ಒಂದು ಅಡಿಗೆ ಮಾಡ್ಕೊಂಡು ಊಟ ಮಾಡಿದ್ದೇನೆ ಅಂತ ಹೇಳ್ಬಿಡ್ರಿ ನೀವು. ಇಲ್ಲ ಅಂದ್ರೆ ಮಾಡಿ ತೋರಿಸ್ಬಿಡಿ ಪ್ರಾಯೋಗಿಕವಾಗಿ. ನಂತರ ಜನಸಾಮಾನ್ಯರು ಕೂಡ ನಿಮ್ಮನ್ನು ನೋಡಿ ಏನು ನೀವು ಈ ರೀತಿಯಾಗಿ ನಡ್ಕೊಂಡಿರ್ತೀರಿ ಅದೇ ಒಂದು ಪ್ರತೀತಿಯಲ್ಲಿ ನಾವು ಕೂಡ ಸಾಗುತ್ತೀವಿ. ಆದ್ರೆ ನೀವು ಪ್ರಾಯೋಗಿಕವಾಗಿ ಇಂತಹ ಒಂದು ಪ್ರಕ್ರಿಯೆಗಳಲ್ಲಿ, ಇಂತಹ ಒಂದು ಅವಾಂತರಗಳಲ್ಲಿ ನೀವು ವಾಸ್ತವ್ಯ ಹೂಡೋದಿಲ್ಲ. ಇದು ವಾಸ್ತವ ಹೂಡಿದಾಗ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ವ್ಯವಸ್ಥೆ ಏನು ಅಂತ ಹೇಳಿ. ನೋಡಿ, ಒಳಗಡೆ ನುಗ್ಗಿರ್ತಕ್ಕಂಥ ನೀರನ್ನ ಮಗ್ಗಿ ಅದನ್ನ ಬಕೆಟ್ಗೆ ತುಂಬಿ ಹೊರಗಡೆ ಚೆಲ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ನೀವು ಕಣ್ಣು ಮುಚ್ಕೊಂಡು ಕೂತಿರ್ತಕ್ಕಂಥದ್ದು ವಿಪರ್ಯಾಸ. ಏನಪ್ಪಾ ಅಂತಂದ್ರೆ ಜನಸಾಮಾನ್ಯರು ಕಟ್ತಾ ಇರ್ತಕ್ಕಂತಹ ತೆರಿಗೆ ಈ ರೀತಿ ಅವಾಂತರಕ್ಕೆ, ಇಂತಹ ಒಂದು ಅವಘಡ ಮತ್ತು ಅವಾಂತರದ ಒಂದು ಸನ್ನಿವೇಶದಲ್ಲಿ ಜನಸಾಮಾನ್ಯರು ಬದುಕುವ ನಿಟ್ಟಿಗೆ ಅವರನ್ನ ದೂಡಿದಿರಿ ಅಂತಂದ್ರೆ ನಿಜಕ್ಕೂ ನಿಮ್ಮನ್ನ ಪ್ರಶ್ನೆ ಮಾಡಬೇಕಾಗುತ್ತೆ. ದಯವಿಟ್ಟು ಸ್ಪಂದಿಸಿ, ನಾಳೆನೆ ಬಂದ್ಬಿಟ್ಟು ಈ ಸ್ಪಾಟ್ ನಮ್ಮ ಹಾಜರು ಮಾಡಿ ಅವರಿಗೆ ಮನೆ ಕಟ್ಕೊಳ್ಳೋಕೆ ಅವಕಾಶ ಕೊಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ.